ನಮ್ಮ ಜರ್ನಿ ಇವಾಗ ಅಣಬೆ ಹುಡುಕ ಪ್ರಯತ್ನವನ್ನು ದೇವಕರ್ಣಿ ಎಸ್ಟೇಟಲ್ಲಿ ನಮ್ಮ ವೀರಪ್ಪ ಅವರು ಕಾಂತರಾಜ್ ಅವರು ಪ್ರಯತ್ನ ಮಾಡ್ತಿದ್ದಾರೆ. ದಟ್ಟವಾದ ಕಾಡಿದೆ ನೋಡಿ, ದಟ್ಟವಾದ ಕಾಡಿದೆ. ಹೆಂಗೆ ಹೋಗ್ಬೇಕು ಅಂತ ನಮಗೆ ದಾರಿ ತೋಚ್ತಿಲ್ಲ. ಅರ್ಧ ಕಾಡಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲಿ ಅಂತ ನಮಗೆ ಮುಂದೆ ಹೋಗೋಕ್ಕೆ ಜಾಗ ಸಿಗ್ತಾ ಇಲ್ಲ. ವೀರಪ್ಪಣ್ಣವರೇ ನಿಧಾನಕ್ಕೆ ನಡಿಬೇಕು ನೋಡಿ. ಹಳ್ಳ ಕೊಳ್ಳದಲ್ಲಿ ಪಾಪ ನಮ್ಮ ವೀರಪ್ಪಣ್ಣವರು ಸಾಹಸ ಮಾಡಿ ಇಳಿದ್ಬಿಟ್ರು. ನಾವು ಇವಾಗ ಆ ಪ್ರಯತ್ನವನ್ನು ಮಾಡೋಣ. ಅರ್ಧ ದೂರದ ಮೇಲೆ ಬಂದ ಮೇಲೆ ಮುಂದ್ಗಡೆ ಹೋಗೋಕ್ಕಾಗಲ್ಲ ಅಂತ ನಮ್ಮ ವೀರಪ್ಪಣ್ಣವ್ರು ಹೇಳ್ತಿದ್ದಾರೆ. ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿದರೆ ಪ್ರತಿಫಲ ಸಿಗುತ್ತೆ ಅಂತ ಇದ್ದೀವಿ. ದೊಡ್ಡವಾದ ಕಾಡು ದಟ್ಟವಾಗಿ ಬೆಳೆದಿದೆ. ನಾವು ಮುಂದ್ಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಆ ಥರ ವಾತಾವರಣವನ್ನು ನೋಡು. ನಮ್ಮ ವೀರಪ್ಪಣ್ಣವರು ಆಗಲ್ಲ ಅಂತ ಹೇಳ್ತಿದ್ದಾರೆ. ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ, ಅದಾಗಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ವೀರಪ್ಪಣ್ಣವರು. ಅದೇ ದಾರಿಯಲ್ಲಿ ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀವಿ. ದಾರಿ ಮಿಸ್ ಆಗದಿದ್ರೆ ಸಾಕು ಅಂತ ನಾವಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಈ ಕಡೆ ಬನ್ನಿ, ಜಾಗ ಇದೆಯಾ? ಈ ಕಡೆ ಹೋದ್ರೆ ಜಾಗ ಇರಲ್ಲ. ನಮ್ಮ ವೀರಪ್ಪನವರು ಮೇಲ್ಗಡೆ ತಳ್ತಿದ್ದಾರೆ. ಮತ್ತೆ ರೋಡ್ ಸಿಕ್ತು. ಹೆಂಗ ರೋಡ್ ಮಿಸ್ ಆಗಿತ್ತು, ಕೊನೆಗೂ ಸಹ ರೋಡ್ ಸಿಕ್ಕಿದೆ. ಈಗ ಮುಂದೆ ಸಾಗೋಣ ನಮ್ಮ ಪ್ರಯತ್ನ. ನೋಡಿ ನವಿಲುಗರಿಗಳು ಮಸ್ತಾಗಿ ಸಿಗ್ತವೆ. ನಮ್ಮ ನೋಡಿ ಅಲ್ಲೊಂದು ಬಿದ್ದಿದೆ ನೋಡಿ. ಯಾವುದೇ ರೀತಿ ತೊಂದರೆಗಳು ನವಿಲುಗಳು ಯಾರು ಕೊಡುವಂಥ ಇಲ್ಲ. ಯಾವುದೇ ಪ್ರಾಣಿ ಹಾನಿಗಳು ಇಲ್ಲಿ ಮಾಡಲ್ಲ. ಹಾಗಾಗಿ ನವಿಲುಗಳು ಭಾಳಷ್ಟು ಇಲ್ಲಿ ಅವೇ. ಅವಲಿಂದ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಇವರು ವೀರಪ್ಪಣ್ಣವರು ಕರ್ಕೊಂಡು ಹೋಗ್ತವ್ರೆ. ನನಗೊಂದು ಸ್ವಲ್ಪ ಸುಸ್ತಾಗ್ತಾಯಿದೆ. ಇಲ್ಲಿ ಏನೋ ಸ್ಮೆಲ್ ಬರ್ತಾಯಿದೆ ಅಂತಾರೆ ವೀರಪ್ಪನವರು. ಏನೋ ಡೇಂಜರ್ ಪ್ಲೇಸು, ಬೇರೆ ಕಡೆ ಹೋಗೋಣ ಅಂತ ಹೇಳ್ತಿದ್ದಾರೆ ನಮ್ಮ ವೀರಪ್ಪನವರು. ಭಾರಿ ದಟ್ಟವಾದ ಕಾಡು, ಭಯಂಕರ ಆಗ್ತಿದೆ ನೋಡಿ. ನಮ್ಮ ವೀರಪ್ಪನವರು ರಿಟರ್ನ್ ನಡಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಪ್ರಯತ್ನವನ್ನು ಮಾಡೋಣ. ಅಲ್ಲಿ ಹೇಳಿದರು ನಾವಿಬ್ಬರೊಳಗೆ ಶೂ ಹಾಕ್ಕೊಂಬರೋಣ ಅಂತ ಹೇಳಿದ್ರು. ನಾನು ಬೇಡ ನಡೀರಿ ಅಂತ ನಾನು ಕರ್ಕೊಂಬಂದೆ. ನೋಡಿ ಅವ್ರು ಹೇಳಿದ ಪಾಠ ನಾವು ಕೇಳಿದರೆ ಇವಾಗ ನಾವು ಕಲ್ಲು ಮುಳ್ಳಿನಲ್ಲಿ ಆರಾಮಾಗೆ ಓಡಾಡ್ಬೋದಾಯಿತು. ನಮ್ಮ ಮಾತು ಕೇಳಲಿಲ್ಲ ನಮ್ಮ ಈ ವೀರಪ್ಪರ ಮಾತಾ. ಬೇಡ ಅಂತ ನಾನು ಕರ್ಕೊಂಬಂದೆ. ನೋಡಿ ವೀರಪ್ಪನವರು ಇವಾಗ ಒಂದು ಜಾಡು ಹುಡುಕಿದ್ದಾರೆ. ನೋಡೋಣ, ಪ್ರಯತ್ನ ಮಾಡೋಣಪ್ಪ ಅಂತ ಹೇಳ್ತಿದ್ದ. ನಮಗೆ ಪ್ರಯತ್ನ ಮಾಡೋಕ್ಕೆ ನಾಳೆ ದಿನ ಅದು ಯಾವುದೋ ಒಂದು ದೂರದಲ್ಲಿ ಒಂದು ಮನೆ ಕಾಣ್ತಿದೆ. ಅಪ್ಪ ಏನೋ ಒಂದು ಮನೆನಾರ ಕಾಣ್ತಿದೆಯಲ್ಲ ಅಂತ ಹೇಳ್ತಿದ್ದಾರೆ. ಇದು ಹಣ್ಣು ಎಲ್ಲ ತಿಂತಾರಲ್ವ? ಇದೆಲ್ಲ ಈ ಗಿಡ ಇದೆಯಲ್ಲ, ಇದು ಹಣ್ಣು ಇದೆಯಲ್ಲ, ಈ ಹಣ್ಣು ತಿಂತಾರಲ್ಲ? ಕಂಬಳಿ ಹಣ್ಣು ಅಂತ ತಿಂತಾರಲ್ಲ? ಚೆನ್ನಾಗಿರುತ್ತಲ್ಲ? ಹೌದಾ? ಹಣ್ಣಾದಾಗ ಚೆನ್ನಾಗಿರುತ್ತಲ್ಲ? ನೋಡಿ ನಮ್ಮ ಯುರೋಪ್ನವರು ಹೋಗ್ತಿದ್ದಾರೆ. ಇಲ್ಲೊಂದು ಸ್ವಲ್ಪ ರೋಡ್ ಫ್ರೀಯಾಗಿ ಚೆನ್ನಾಗಿದೆ, ಮುಂದೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಮುಂದೆ ಏನಾದ್ರು ಸಿಗುತ್ತೇನೋ ನಮ್ಮ ಸಿಕ್ಕಾಬಟ್ಟೆ ಡೌನ್ ಇದೆ. ನಮ್ಮ ಅಣ್ಣ ಹುಷಾರಾಗಿ ಬರಪ್ಪ ಅಂತ ಹೇಳ್ತಿದ್ದಾರೆ. ಇವಾಗ ಆರಾಮಾಗಿ ಅವರೇನೇ ಇಳಿದ್ಬಿಟ್ರು. ನಾನು ಇಳಿಯೋಕ್ಕೆ ಒಂದು ಸ್ವಲ್ಪ ಹಿಂಜರಿತಾ ಇದ್ದೀನಿ. ಏನೂ ಆಗಲ್ಲ ಬಾ ಅಂತ ಹೇಳ್ತಿದ್ದಾರೆ. ಕೆಳಗಡೆ ಕೂತ್ಕೊಂಡು ಕೆಳಗಡೆ ಇಳಿ ಅಂತ ಹೇಳ್ತಿದ್ದಾರೆ. ಪ್ರಯತ್ನ ಮಾಡೋಣ. ಯಾಕೆ ಜರ್ನಿ ನನಗೆ ಬೇರೆ ಕಾಲು ಬೇರೆ ಉಣಿಕ್ತಂಗೆ ಆಗಿಬಿಟ್ಟಿದೆ.
ಇವಾಗ ಒಂದು ಹಾದಿಗೆ ಕರ್ಕೊಂಬಂದರು. ಅಣ್ಣ ಇದೊಂದು ಗಿಡ ಇದೆಯಲ್ಲ, ಹೂವು ಭಾರಿ ಸುಂದರವಾಗಿ ಕಾಣ್ತಿದೆ. ಈ ಗಿಡ ಏನಣ್ಣ? ಇದನ್ನ ಕಳ್ಳನ್ ಸೊಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಹಾಂ ಹಾಂ ಈ ಹಸು ಕರು ಹಾಕುತ್ತಲ್ಲ ಆ ಟೈಮಲ್ಲಿ ಅದರದ್ದು ಹೊರಗಡೆ ಇರೋದು ಗಲೀಜು ಕತ್ತೆ ಅಂತ ಹೇಳ್ತಾರೆ. ಹಾಂ ಹಾಂ ಬೀಳ್ದಲ್ಲೇ ಇದ್ದಾಗ ಹಾಂ ಈ ಸೊಪ್ಪನ್ನು ತಿನ್ಸಿದ್ರೆ ಇದು ಸೊಪ್ಪು ಕೆಲವು ಜನ ತಿನ್ಸ್ತಾರೆ, ಇದನ್ನು ತಿನ್ಸಿದ್ರೆ ಅದು ಇಮಿಡಿಯೇಟ್ಲಿ ಬಿದ್ದೋಗುತ್ತೆ ಅಂತ. ಓ ಆಯುರ್ವೇದಿಕ್ ಸಕ್ಕತ್ತಾಗಿ ತಿಳ್ಕೊಂಡಿದ್ದೀರಲ್ಲ ನಾವು. ಅದಾದ್ಬಿಟ್ಟೆ ಅದು ಬಿಟ್ಮೇಲೆ ಇಲ್ಲಿ ಇದಿದೆ ಇದು ಹಾಂ ಏನು ನೋಡಕ್ ಹೋಗ್ತಾರೆ ಹೌದಾ ಅಣ್ಣ? ಈ ಗಿಡ ಅಂದ್ರ ಸೊಪ್ಪು ಅಂತ. ಅಂದ್ರ ಸೊಪ್ಪು ಅಂತಲ್ಲ? ಇದು ಅಂದ್ರ ಸೊಪ್ಪು ಅಂತ. ಅಂದ್ರ ಸೊಪ್ಪು ಬಂದ್ರೆ ಸೊಪ್ಪು ಅಂತಲೂ ಅಂತಾರಲ್ಲ? ಇದನ್ನ ಏನ್ ಮಾಡೋದು ಅಂದ್ರೆ ಕಿತ್ಕೊಂಡು ಹೋಗ್ಬಿಟ್ಟು ಲೇಟ್ ಆಗಿರುತ್ತೆ ಆ ಜಾಗಕ್ಕೆ. ಹಾಂ ಫಸ್ಟ್ ಬಿಸಿನೀರು ಹಾಕಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಬಿಟ್ಟು ಆ ಜಾಗನ ಬಿಸಿ ನೀರಲ್ಲಿ. ಆಮೇಲೆ ಇದಕ್ಕೆ ಸೊಪ್ಪನ್ನ ಸ್ವಲ್ಪ ಲೈಟಾಗಿ ಚಿಚ್ಕೊಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡು ಆ ಜಾಗ ಕಟ್ಕೊಂಡ್ರೆ ಈ ಸೊಪ್ಪು ಆದಷ್ಟು ಕ್ಯೂರ್ ಮಾಡುತ್ತೆ. ಅಂದ್ರೆ ನಿಮ್ಗೆ ಎಷ್ಟು ನೋವಿರ್ತೋ ಅದ್ರ ಪೇನ್ ಎಲ್ಲ ತುಂಬಾ ಕಡಿಮೆ ಮಾಡುತ್ತೆ. ಅಷ್ಟು ಪವರ್ ಇದು ಇದೆ. ಓಹೋ ಅಣ್ಣ ಅಣ್ಣ ಭಾರಿ ಇದೆ. ಎಲ್ಲ ಕಲ್ತು ಬಿಟ್ಟಿದ್ರಲ್ಲ ಅಣ್ಣ ಇದೆಲ್ಲ? ಯಾವ ಥರ ಅಣ್ಣ? ಅದು ನಮ್ಮ ತಾತವ್ರ ಕಡೆಯಿಂದ ಹಾಂ ನನಗೆ ತಿಳುವಳಿಕೆ ಸಿಕ್ಕಿದೆ ಅಷ್ಟೇ. ಓ ಅಣ್ಣ ನಿಮ್ಮ ತಾತರ್ಗೊಂಡು ನಮಸ್ಕಾರ ಹೇಳ್ಬೇಕಣ್ಣ. ಹೌದು, ಅವರು ಇವಾಗಿಲ್ಲ ಅವರು ಪಾಪ ನೋಡಿದ್ದವ್ರು ಮಿಲಿಟರಿ ಇದ್ದಾರೆ ಅವರು. ನಮ್ಮ ಅಮ್ಮರಪ್ಪ ಡೆಲಿವರಿ ಆಗುತ್ತೆ ಗೊತ್ತಾ? ಇದು ಏನು ಗಿಡ ಅಣ್ಣ? ತಂಗಡಿ ಹಾಂ ತಂಗಡಿ ಗಿಡ. ಓ ಗೊತ್ತಾಯ್ತು. ಆಗುತ್ತಲ್ಲ ಲೇಡೀಸ್ಗೆ, ಹಾಂ ಅವ್ರಿಗೆ ಇದು ಕೊಡ್ತಾರೆ. ಇದ್ರ ಬೇರೊಂದು ಮತ್ತೆ ಚಕ್ಕೆ ತೆಗೆದ್ಬಿಟ್ಟು ಅದನ್ನ ಎಲೆಡಕ್ಕೆ ಜೊತೆ ಮಿಕ್ಸ್ ಮಾಡ್ಕೊಡ್ತಾರೆ. ಅಂದ್ರೆ ಅವ್ರಿಗೆ ಆ ಟೈಮಲ್ಲಿ ಭಾಳ ಪೀರಿಯಡ್ ಪ್ರಾಬ್ಲಮ್ ಅದು ಇದು ಇರುತ್ತೆ ಸಿಕ್ಕಾಪಟ್ಟೆ. ಹಾಂ ಹಾಂ ಹೌದು. ಆ ಟೈಮಲ್ಲಿ ಇದನ್ನ ಕೊಟ್ರೆ ಅವ್ರಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ. ಮತ್ತೆ ಸನ್ನಿ ಆಗೋದು ಅಂತೆಲ್ಲ ಕಂಟ್ರೋಲ್ ಬರುತ್ತೆ ಅಂತ. ಹಾಂ ಹಾಂ ಮತ್ತೆ ಇದ್ರ ಹೂವು ಬರುತ್ತೆ ಗೊತ್ತಾ ನಿನ್ಗೆ? ಹೂವು ಯಾವ ಕಲರ್ ಬರ್ತಣ್ಣ? ಯೆಲ್ಲೋ ಕಲರ್ ಬರುತ್ತೆ. ಹ್ಞೂ ಎಲ್ಲ ಕಲರು. ಹಾಂ 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 ನೋಡ್ತಿದ್ದೆ ಇಲ್ಲಾಂದ್ರೆ ಹೌದಾ? ಈ ಹೂವನ್ನ ನಾವು ಹೊಕ್ಕೊಂಡ್ ತಿಂದ್ರೆ ಬಾಯಾರಿಕೆ ಆಗೋದು ಕಂಟ್ರೋಲ್ ಮಾಡ್ಕೊಳುತ್ತೆ. ಹಾಂ ಹೂನಣ್ಣ ಇದೆಲ್ಲ ಅವಾಗ ಮಾಡ್ತಿದ್ರು, ಇವಾಗೆಲ್ಲ ಎಲ್ಲ ಬಿಟ್ಬಿಟ್ಟಿದಾರಲ್ಲ ಅಣ್ಣ. ಇವಾಗೆಲ್ಲ ಯಾರು ಆರೋಗ್ಯಕ್ಕೂ ಒಳ್ಳೇದು ಇದು. ಹೌದು ಅಣ್ಣ, ನೀವು ಹೇಳ್ತಾ ಇದ್ರಲ್ಲ ಇವಾಗೆಲ್ಲ ಆಯುರ್ವೇದಿಕ್ಕೆ ಜಾಸ್ತಿ ಇಳಿತಿದ್ದಾರಂತೆ ಎಲ್ಲ ಜನಗಳೆಲ್ಲ. ಆಯುರ್ವೇದಿಕ್ ತುಂಬಾ ಒಳ್ಳೇದಿದು. ಆಯುರ್ವೇದಿಕ್ ರಿಸಲ್ಟ್ ಲೇಟ್ ಆಗಿ ಕೊಡ್ಬೋದು, ಬಟ್ ಪರ್ಮನೆಂಟ್ ಸೊಲ್ಯೂಷನ್. ಹಾಂ ಹಾಂ ಇಂಗ್ಲಿಷ್ ಮೆಡಿಸಿನ್ ರಿಸಲ್ಟ್ ಬೇಗ ಕೊಡುತ್ತೆ, ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಮುಂದೆ ಆಮೇಲೆ ಇನ್ನೊಂದಿದೆ ಬನ್ನ